ಮುತ್ತರಾಜು ನಮ್ಮ ಹೆಸರು. ಅದ ವೆಂಕಟೇಶ್ವರ ಸ್ವಾಮಿ ಪೂರ್ವ ಕಾಲದಿಂದನೂ ನಮ್ಮ ಮುತ್ತಾತನ ಕಾಲದಿಂದನೂ ಪೂಜೆ ಇದೆ, ಮಾಡ್ತಾಯಿದ್ದಾರೆ. ಇವಾಗಲೂ ನಾವು ಮಕ್ಕಳು ಎಲ್ಲ ವಂಶಾಭಿವೃದ್ಧಿ ಬರ್ತಾ ಇದೆ, ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಇರೋ ದೇವಸ್ಥಾನ ಇದು? ಸುಮಾರು 200 ವರ್ಷ ಆಗಿದೆ. ಪುರಾತನ ಕಾಲದ ದೇವಸ್ಥಾನ. ಶ್ರೀನಿವಾಸ ದೇವರು, ಲಕ್ಷ್ಮೀ ವೆಂಕಟೇಶ್ವರ, ಪದ್ಮ, ಗೋದೂರು, ಗಾದಾನಹಳ್ಳಿ ಅಂತ. ಗಾದಾನಹಳ್ಳಿ. ಕನಸಲ್ಲಿ ದೇವರು ಬಂದು ನಾನು ಬರ್ತಾ ಇದ್ದೀನಿ ಅಂತ ಒಂದು ಆಕಾಶವಾಣಿ ಥರ ಒಂದು ಬಂತು. ದೇವರಿಗೆ ಆಶ್ಚರ್ಯ ಆಯಿತು, ಏನಿದು ಅಂತ ಅರ್ಥ ಆಗಲಿಲ್ಲ. ಕೊನೆಗೆ ಅಲ್ಲಿ ಸಾಧು ಸಂತರುಗಳು ಯಾರೋ ಇದ್ದರು, ಅವ್ರನ್ನ ಕೇಳಿದ್ರು, ಸ್ವಾಮಿ ಕನಸಲ್ಲಿ ಹಿಂಗೆ ಬರ್ತಾ ಇದ್ದೆ, ಏನು ಮಾಡೋದು ಅಂತ. ಸರಿ, ಮತ್ತೆ ಬಂದಾಗ ಕೇಳಪ್ಪ, ಯಾರು ನೀನು, ಏನು, ಯಾಕೆ ಹಿಂಗೆ ನಾನು ಬರ್ತೀನಿ ಅಂತೀಯ, ಎಲ್ಲಿಗೆ ಬರ್ತೀನಿ ಅಂತ ಕೇಳು ಅಂತ ಹೇಳಿದಾಗ ಅವರು ಅಂದರೆ ಮಲ್ಕೊಂಡಿರ್ತಾರೆ. ಮತ್ತು ಕನಸಲ್ಲಿ ಅದೇ ಒಂದು ಆಕಾಶವಾಣಿ ಹಂಗೆ ಬರುತ್ತೆ, ನಾನು ಬರ್ತೀನಿ ಅಂತ. ಅವಾಗ ಎಲ್ಲಿಗೆ ಬರ್ತೀರ ಸ್ವಾಮಿ ಅಂತ ಹೇಳಿದಾಗ, ನಾನು ಈ ದೇವರು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಅಂಶ, ಇದು ಇಲ್ಲಿಗೆ ಸೇವೆನಾಗಿ ಮುಗಿಬಾರ್ದು, ಬೇರೆ ಕಡೆ ನಡೀಬೇಕು, ನೀನು ನಾನು ಕರ್ಕೊಂಡು ಹೋಗು ಅಂತ. ಸ್ವಾಮಿ, ನಾನು ಹೆಂಗೆ ನಿಮ್ಮನ್ನು ಕರ್ಕೊಂಡು ಹೋಗಲಿ, ಅದಕ್ಕೊಂದು ದಾರಿ ಹೇಳ್ತೀನಿ. ನಾಳೆ ಬೆಳಿಗ್ಗೆ ನೀನು ಶುಚಿಭೂತನಾಗಿ ಅಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಕಲ್ಯಾಣಿನಲ್ಲಿ ಒಂದು ಬಿಳಿ ಬಟ್ಟೆ ಹಾಸ್ಬಿಟ್ಟು ನೀನು ಹೋಗಿ 3 ಸತಿ ಮುಳುಗ್ಬಿಟ್ಟು ಬಾ. ಅಲ್ಲಿ ಒಂದು ಹೂವು ಇರುತ್ತೆ, ಒಂದು 3 ಹೂವು ಇರುತ್ತೆ, ಅದನ್ನು ತಲೆ ಮೇಲೆ ಎತ್ಕೊಂಡು ಹೊರಡು ನೀನು ಅಂತ ಹೇಳ್ತಾರೆ. ಇವನು ಅದೇ ರೀತಿ ಬೆಳಿಗ್ಗೆಲ್ಲ ಶುಚಿಭೂತನಾಗಿ ಕಲ್ಯಾಣಿಗೆ ಹೋಗಿ ಸ್ನಾನ ಮಾಡಿಕೊಂಡು ಆಚೆ ಬಂದು ನೋಡಿದಾಗ ಅಲ್ಲಿ 3 ಮಲ್ಲಿಗೆ ಹೂಗಳು ಇರುತ್ತೆ. ಅದನ್ನು ತಲೆಗೆ ಮೇಲೆ ಕಟ್ಟಿಟ್ಕೊಂಡು ಹೊತ್ತು ನಡ್ಕೊಂಬರ್ತಾರೆ. ಎಲ್ಲಿಗೆ ನಡ್ಕೊಂಬಂದರೂ ಗೊತ್ತಿಲ್ಲ, ಎಷ್ಟೋ ಸುಮಾರು ದೂರಗಳು ಬಂದಿರುತ್ತೆ. ಆಮೇಲೆ ಎಲ್ಲ ದಾರಿನಲ್ಲಿ ಅವ್ರಿಗೆ ಬೇರೆಲ್ಲ ಹೊರಗಡೆ ಹೋಗಬೇಕು ಅನ್ನಿಸ್ತು. ಅದನ್ನು ಕೆಳಗಡೆ ಇಟ್ಬಿಟ್ಟು ಅವರು ಹೋಗಿ ಬರೋಷ್ಟೊಳಗೆ ಅದು ವಿಗ್ರಹಗಳಾಗಿತ್ತು. 3 ವಿಗ್ರಹಗಳು, 5 ವಿಗ್ರಹಗಳಾಗಿತ್ತು. ಅದನ್ನು ಹೇಗೆ ಹೊತ್ಕೊಂಡು ಹೋಗೋದು ಅಂತ ಯೋಚನೆ, ಹೊತ್ಕೊಂಡು ಹೋಗೋಕ್ಕಾಗಲ್ಲ, ಕಲ್ಲು ವಿಗ್ರಹಗಳಾಗಿದೆ, ಭಾರ ಜಾಸ್ತಿ. ಆಮೇಲೆ ಅಲ್ಲಿ ಹತ್ತಿರದಲ್ಲಿರೋ ಒಂದು ಹಳ್ಳಿನಲ್ಲಿ ಅಲ್ಲಿ ಊರು ಗೌಡರಿಗೆ ಕೆಲಸಕ್ಕೆ ಬಂದಿದ್ರಂತೆ. ಇನ್ನೊಬ್ಬರು ಬಂದಿದ್ದಾರೆ, ಅವ್ರನ್ನ ನೀನು ಒಂದು ಗಾಡಿಗಳ ವ್ಯವಸ್ಥೆ ಮಾಡಿಕೊಡ್ಬೇಕು, ಎತ್ತಿನ ಗಾಡಿ ಅಂತ ಹೇಳಿದಂತೆ. ಆ ಗಾಡಿ ಕೊನೆಗೆ ಎಲ್ಲಿ ಹೋಗಿ ನಿಲ್ಲಿತ್ತೋ ಅಲ್ಲಿ ಜಾಗದಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿದಂತೆ. ಸೊ ಅವರು ಅದನ್ನ ಎತ್ಕೊಂಡು ಕೊನೆಗೆ ಇಲ್ಲಿ ಬಂದು ನಿಂತು ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು. ಇಲ್ಲಿ ಭಾಳ ವಿಶೇಷವಾಗಿದೆ ಅಂದ್ಕೊಂಡು. ಇದು ಯಾವ ಊರಲ್ಲಿದೆ? ಇದು ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ಶ್ರೀನಿವಾಸ ದೇವರು. ಎಷ್ಟು ವರ್ಷದಿಂದ ಇದೆ ಇದು ದೇವರು? ದೇವಸ್ಥಾನ ಮೇಲೆ ಇರ್ಬೋದು, ಪುರಾತನ ಕಾಲದಾಗ. ಹೌದು, 200 ವರ್ಷಗಳಿಗೆ ಮೇಲ್ಪಟ್ಟಿದೆ. ಎಲ್ಲ ಅವರ ವಂಶ ಪಾರಂಪರ್ಯವಾಗಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರಲ್ವಾ? ಹೌದು, ವಂಶ ಪಾರಂಪರ್ಯ ಒಂದೇ ಮಾಡ್ತಾರೆ. ಕನಕಪುರ ಆರೋಹಣ. ಇಲ್ಲಿ ಪವಾಡ ಏನಾದ್ರು ನಡೆದಿದ್ಯಾ? ಸುಮಾರು ನಡೆದಿದೆ. ಏನಾದ್ರು ಒಂದು ಹೇಳಕ್ಕಾಗತ್ತಾ, ಏನ್ ಪವಾಡ? ಕಳೆದ ವರ್ಷ ಇದೇ ನಾವು ವೈಕುಂಠ ಏಕಾದಶಿ ದಿನನೇ ಪುಳಿಯೋಗರೆ ಸೇವೆ ಮಾಡಬೇಕು ಅಂತ ಶ್ರಾವಣದಲ್ಲಿ ಪುಳಿಯೋಗರೆ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅಂದ್ಕೊಂಡು ತಗೊಂಬಂದು ಎಲ್ಲ ಮಾಡಿಕೊಂಡು ದೇವ್ರ ಮುಂದೆ ಪುಳಿಯೋಗರೆ ಇಟ್ಟು ಒಳ್ಳೆ ಅಲಂಕಾರ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಎಲ್ಲ ಆಯಿತು. ಆಮೇಲೆ ಬರ್ತಾ ಇದ್ದಾಗ ಇಲ್ಲಿ ಪೂಜೆ ಮಾಡ್ತಾಯಿದ್ದು ನಾವು ಮೊದಲನೇ ಸತಿ ನೋಡಿದಾಗ ದೇವರು ಅವ್ರ ಮೈ ಮೇಲೆ ಬಂದು ಎಲ್ರಿಗೂ ಆಶೀರ್ವಾದ ಮಾಡಿದ್ದು ಪ್ರಸಾದ ಅವ್ರ ಕೈಯಿಂದನೇ ಸಿಕ್ತು. ಅದೊಂದು ನಾವು ಮೊದಲನೇ ಸತಿ ಇವತ್ತು ಒಂದರ ಅನುಭವ ನೋಡಿದ್ದು ನಾವು.